ಕೆಲಸದ ಮಾತು ಮತ್ತು ಶ್ರಮದ ಕುರಿತು ಶ್ರೀಕೃಷ್ಣನ ಪ್ರಯತ್ನದ ಆಲೋಚನೆಗಳನ್ನು ತಿಳಿದುಕೊಳ್ಳೋಣ. ಕೃಷ್ಣನು ಭಗವದ್ಗೀತೆಯಲ್ಲಿ ಕರ್ಮಯೋಗ ಎಂಬ ಸಿದ್ಧಾಂತವನ್ನು ಮುಂದುವರಿಸುತ್ತಾನೆ. ನಾವು ಫಲದ ಆಸೆಯಿಲ್ಲದೆ ಕೇವಲ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡಬೇಕು ಎಂಬುದನ್ನು ಬೋಧಿಸುತ್ತಾನೆ. ನಮ್ಮ ಜೀವನದಲ್ಲಿ ನಾವು ಯಾವ ಕೆಲಸವನ್ನೇ ಮಾಡುತ್ತಿದ್ದರೂ ಅದನ್ನು ಪೂರ್ಣ ನಿಷ್ಠೆ ಶ್ರದ್ಧೆಯಿಂದ ಮಾಡಬೇಕು. ನಮ್ಮ ಕರ್ತವ್ಯವನ್ನು ಪೂರ್ಣ ಪ್ರಮಾಣದಲ್ಲಿ ವಹಿಸಿದಾಗ ಫಲನ ಚಿಂತಿಸಬೇಡಿ. ಫಲ ಸ್ವತಃ ನಮ್ಮ ಹತ್ತಿರ ಬರುವುದು. ದೊಡ್ಡ ಚಿಕ್ಕ ಕೆಲಸ ಎಂದು ಬೇಡ. ಕೆಲಸದಲ್ಲಿ ಯಾವತ್ತೂ ದೊಡ್ಡದು ಚಿಕ್ಕದು ಎಂದು ಇರುವುದೇ ಇಲ್ಲ. ಮುಖ್ಯ ವಿಚಾರ ಎಂದರೆ ಕೊಟ್ಟ ಕೆಲಸವನ್ನು ನೀವು ಶ್ರದ್ಧೆಯಿಂದ ಮಾಡಬೇಕು ಅಷ್ಟೇ. ಯಾವಾಗ ಕೆಲಸವನ್ನು ನೀವು ಆಸಕ್ತಿಯಿಂದ ಮನಸ್ಸಿಟ್ಟು ಮಾಡುತ್ತೀರೋ ಅದಕ್ಕಿಂತ ಖುಷಿ ಮತ್ತೊಂದಿಲ್ಲ. ಶ್ರೀಕೃಷ್ಣನ ಜೀವನವನ್ನೇ ನೀವು ಉದಾಹರಣೆಯಾಗಿ ತೆಗೆದುಕೊಳ್ಳಿ. ಮನಸ್ಸು ಮಾಡಿದರೆ ಶ್ರೀಕೃಷ್ಣನಿಗೆ ಕುರುಕ್ಷೇತ್ರ ಗೆಲ್ಲೋದು ಒಂದು ವಿಚಾರವಾಗಿರಲಿಲ್ಲ. ಆದರೆ ಕೇವಲ ಒಬ್ಬ ಸಾರಥಿಯಾಗಿ ಕೃಷ್ಣನು ಅರ್ಜುನನ ರಥವನ್ನು ನಡೆಸುತ್ತಾನೆ. ಇದೇ ನಮ್ಮ ಜೀವನಕ್ಕೆ ದೊಡ್ಡ ಪಾಠ. ಕೆಲಸ ಯಾವುದಾದರೇನೂ ಆದರೆ ಅಲ್ಲಿ ಆಸಕ್ತಿ ನಿಷ್ಠೆಯ ಮುಖ್ಯವಾಗುತ್ತದೆ. ಜೀವನದಲ್ಲಿ ಏನೇ ಆದರೂ ನಾವು ಕೂಗಬಾರದು, ಏಕೆಂದರೆ ಆಗುವುದೆಲ್ಲ ಒಳ್ಳೆಯದಕ್ಕೆ ಎಂದು ಶ್ರೀಕೃಷ್ಣ ಹೇಳಿದ್ದಾನೆ. ಏನೇ ಆದರೂ ಅದರಿಂದ ಒಂದು ಕಾರಣ ಇದ್ದೇ ಇರುತ್ತದೆ. ದೇವರು ಒಂದು ಪರಮೋನ್ನತ ಶಕ್ತಿ. ನಾವೆಲ್ಲರೂ ಅವರ ಮಕ್ಕಳು. ಕೆಲವೊಂದು ಬಾರಿ ನಮ್ಮ ನಿಯಂತ್ರಣಕ್ಕೆ ಸಿಗದಿಲ್ಲವೂ ನಡೆದು ಹೋಗುತ್ತದೆ. ಆದರೆ ಅದಕ್ಕೂ ಇದಕ್ಕೂ ಸಭೆ ಆ ಪರಿಸ್ಥಿತಿಯನ್ನು ಸ್ವೀಕರಿಸಿ ಮುನ್ನಡೆಯಬೇಕು. ಭವಿಷ್ಯದ ಚಿಂತೆ ಬೇಡ. ಹೌದು, ಇದು ಕೂಡ ಒಂದು ಅದ್ಭುತವಾದ ಜೀವನ ಪಾಠ. ಶ್ರೀಕೃಷ್ಣನ ಪ್ರಕಾರ ನಾವು ಈ ಕ್ಷಣವನ್ನು ಬದುಕಬೇಕು. ನಾಳೆ ಚಿಂತೆ ನಮಗೆ ಬೇಡ. ನಿನಗೆ ಸಿಕ್ಕ ಈ ಕ್ಷಣವನ್ನು ಅರ್ಥಪೂರ್ಣವಾಗಿ ಕಳೆಯಬೇಕು. ನಾಳೆ ಏನಾಗುತ್ತದೆಯೋ ಗೊತ್ತಿಲ್ಲ. ಅದು ಯಾವುದೂ ನಿನ್ನ ನಿಯಂತ್ರಣದಲ್ಲಿಲ್ಲ. ಅದು ಯಾವುದು ನಿನ್ನ ಸಾಧನೆಯಾದರೂ ಚಿಕ್ಕದೇ ಇರಲಿ ದೊಡ್ಡದೇ ಇರಲಿ ಅದನ್ನು ಹರ್ಷದಿಂದ ಸಂತೋಷದಿಂದ ಆಚರಿಸೋಣ. ನಮ್ಮ ಸಾಧನೆಗಳಿಗೆ ನಾವು ಖುಷಿ ಪಡೋದರಿಂದ ನಮ್ಮ ಮನೋಬಲ ಹೆಚ್ಚುತ್ತದೆಯೋ. ಸಮಸ್ಯೆಗಳನ್ನು ಎದುರಿಸಲು ಧೈರ್ಯವನ್ನು ಹೊಂದಿ ಶ್ರಮದಿಂದ ಕರ್ತವ್ಯವನ್ನು ನಿರ್ವಹಿಸೋಣ. ಶ್ರಮ, ಧೈರ್ಯ ಮತ್ತು ನಿರಂತರ ಪ್ರಯತ್ನ ಮೂಲಕ ಯಾವ ಸಮಾಧಾನವೂ ವಿಚಾರೋಣ. ಈ ರೀತಿ ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ನಿಷ್ಠೆಯಿಂದ ಮಾಡಿದಾಗ ಯಶಸ್ಸು ನಮ್ಮ ಪಾಲಾಗುತ್ತದೆ. ಶ್ರೀಕೃಷ್ಣನ ಮಾತುಗಳನ್ನು ನಮ್ಮ ಜೀವನಗಳಲ್ಲಿ ಅಳವಡಿಸೋಣ. ಈ ಸಂದೇಶ ನಿಮಗೆ ಪ್ರಯೋಜನವಾಗಿದೆ ಎಂದು ಭಾವಿಸುತ್ತೇನೆ.